ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿದ್ದೀವಿ ತುಮಕೂರು ಲೋಕಸಭಾ ಅಖಾಡದಲ್ಲಿ. ಅದರಲ್ಲೂ ತುಮಕೂರು ಗ್ರಾಮಾಂತರ ವಿಧಾನಸಭಾ ವ್ಯಾಪ್ತಿನಲ್ಲಿ ಬರುವಂತಹ ಹೆಗ್ಗೇರಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಏನ್ ಹೇಳ್ತಾರೆ, ಮುಂದಿನ ಸಂಸದರು ಯಾರಾಗಬೇಕು ಅಂತಾರೆ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಟರಾಜ್ ಅಂತ. ಸರ್, ತುಮಕೂರಿಗೆ ಯಾರು MP ಆಗಬೇಕು? ದೇವೇಗೌಡರು. ಯಾಕೆ? ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಅಷ್ಟೇನೆ. ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಲ್ವಾ, ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಬರ್ತಿ ಅಂತ. ಬಸವರಾಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬಸವರಾಜ್ ಅವ್ರು ಅಲ್ಲೇ ಗೆದ್ದಾಲೆ ಹೋಗ್ಯವ್ರು ಬಿಡ್ರಿ. ಅವ್ರು ಅಲ್ಲೇ 4-5 ಸತಿ ಗೆದ್ದವ್ರು. ಅವ್ರು ಬಸವರಾಜ್ ಅವ್ರದ್ದು ಏನಿಲ್ಲ, ಅವು ಸುಮ್ಮನೆ ಗೆದ್ದು ಹೋಗ್ತಾರೆ ಅಷ್ಟೇನೆ. ತುಮಕೂರಿಗೆ ಹೇಮಾವತಿ ನೀರು ಬರೋದ್ರಲ್ಲಿ ಅಡ್ಡಗಾಲಾಗಿದ್ರು ದೇವೇಗೌಡರ ಕುಟುಂಬದವರು ಅಂತ ಹೇಳ್ತಿದ್ದಾರೆ. ಮಾಮೂಲಿ ಇದ್ದೇ ಐತೆ ಅವ್ರದ್ದು, ಮೊದ್ಲಿಂದನೂ ಐತೆ. ಮೊದ್ಲಿಂದ ನೀರು ಬಿಡ್ಬೇಕು ಅಂತ ತುಮಕೂರಿಗೆ ಅವ್ರ ರಗಳೆ ಇದ್ದೇ ಐತೆ ಅವ್ರದ್ದು. ಆದ್ರೂ ಬಿಡ್ತಲೇ ಅವರೇ ಬಿಡಿಸ್ಕೊಂಬರ್ತಾರೆ ಇದ್ದವ್ರೆ. ನಮ್ಮ MLAಗಳು MP ಗಳು ಬಿಡಿಸ್ಕೊಂಬರ್ತಾರೆ ಅವ್ರಿಗೆಲ್ಲ. ದೇವೇಗೌಡರು ಮೊದ್ಲಿಂದ ನೀರಿಂದು ದೇವೇಗೌಡರಿಂದ HD ರೇವಣ್ಣ ಅವ್ರದ್ದು ಭಾಳ ಐತಿ ಕೈವಾಡ. ಹಾಗೆ ದೇಶದ ವಿಚಾರಕ್ಕೆ ಬಂದ್ರೆ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ. ಯಾಕೆಂದ್ರೆ ರಾಹುಲ್ ಗಾಂಧಿ ಯುವಕರಲ್ವಾ, ಯೂತ್ ಪ್ರೈಮ್ ಮಿನಿಸ್ಟರ್ ಆದರೆ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅನ್ನೊಂದು ಭರವಸೆ ಇರುತ್ತೆ ಯೂತ್ಗೆ. ಮೋದಿಯವ್ರು ಯಾಕೆ ಬೇಡ? ಮೋದಿಯವರು ಅಲ್ಲೇ ಮಾಡಿಬಿಟ್ಟವ್ರು ಬಿಡಿ. ಮೋದಿಯವ್ರು ಸಾಕು. ಮೋದಿಯವರು 5 ವರ್ಷ ಮಾಡಿದ್ದಾರೆ. ಇದೇ ಬದಲಾವಣೆ ಬೇಕಲ್ವಾ, ಜನಗಳಿಗೆ ಬದಲಾವಣೆ ಬೇಕು. ಸರ್, ಯಾರಾಗಬೇಕು ತುಮಕೂರು MP? ಸರ್ ಬನ್ನಿ, ಮುಂದೆ ಬನ್ನಿ. ಹಂಗೆ ತುಮಕೂರು MP ಯಾರಾಗಬೇಕು? ಲೆಕ್ಕವಾಗಿ ಇದು ಜಾತಿ ರಾಜಕೀಯದಲ್ಲಿ ಬಂದ್ಬಿಟ್ಟಿದೆ. ದೇವೇಗೌಡರು ಇಲ್ಲಿ ಬರಬಾರ್ದಾಯ್ತು ಲೆಕ್ಕವಾಗಿ, ಆದರೂ ಬಂದಿದ್ದಾರೆ. ಇಬ್ರು ಒಳ್ಳೆ ವ್ಯಕ್ತಿ. ಆದರೆ ದೇಶದ ಪ್ರಕಾರ ನೋಡಿದ್ರೆ ಮೋದಿಗೆ ಓಟ್ ಹಾಕ್ಬೇಕು. ದೇಶ ರಕ್ಷಣೆ ಫಸ್ಟು. ಮೋದಿ ನೋಡಿ ಓಟ್ ಹಾಕೋದಾದ್ರೆ ಬಸವರಾಜ್ ಅವರು ಹಾಕ್ಬೇಕು ಅಂತ ಹೇಳ್ತೀರಿ? ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ, ಇವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ದೇವೇಗೌಡರು ಮಾಡೋದ ಗೆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಮೇಲ್ಗಡೆ ಅಲ್ಲಿ ಬರಬೇಕಲ್ಲ, NDA ಗೆದ್ರೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಈ ಬಸವರಾಜ್ ಗೆದ್ರೆ ಅಲ್ಲಿ NDAಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ತುಮಕೂರಿಗೆ ಹೇಮಾವತಿ ನೀರು ತರುವಲ್ಲಿ ದೇವೇಗೌಡರ ಕುಟುಂಬದವರು ಅಡ್ಡಗಾಲು ಅಂತ ಒಂದು ದೂರಿದೆ, ಏನ್ ಹೇಳ್ತಾರೆ? 5 ವರ್ಷದಿಂದಲೇ ಚಾನಲ್ನ ತಿರುಗಿಬಿಟ್ರು ಬೇರೆ ಕಡೆ. ಅವಾಗಲೇ ವಿರೋಧ ಮಾಡಿದ್ರು ಯಾರು ಏನು ಕೇಳಲಿಲ್ಲ. ಅವಾಗಲಿಂದನೂ ಕೂಡ ತುಮಕೂರು ಜಿಲ್ಲೆಗೆ ಹೇಮಾವತಿಗೂ ಸ್ವಲ್ಪ ತೊಂದರೆನೇ ಹೊರತು ಯಾರು ಸರಿ ಮಾಡಲಿಲ್ಲ. ಇದು ಹೋರಾಟ ನಡೀತಾ ಇದೆ, ಆದರೂ ನೀರಿಂದು ಸಮಸ್ಯೆ ಇದ್ದೇ ಇದೆ. ಬೇಕಾದರೂ ಆಯಾ ಪಕ್ಷದವ್ರು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ನೀರನ್ನು ಸರಬರಾಜು ಮಾಡ್ಕೊಳ್ತಾರೆ. ಬೇರೆ ಕಡೆಗೆ ನೀರು ಬಿಡೋದೇ ಇಲ್ಲ. ತುಂಬ ಸಮಸ್ಯೆ ಇದೆ ನೀರಿನ ಮಾತ್ರ. ಈಗ ನೀವು ಕೇಂದ್ರದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅಂದ್ರೆ ಯಾಕಾಗಿ? ದೇಶದ ರಕ್ಷಣೆ ನೋಡಿ. ಈಗ 60 ವರ್ಷದಿಂದ ಎಲ್ಲ ಯಾರ್ಯಾರು ಪ್ರಧಾನಿ ಹೇಳಿದ್ರು, ಈ ರೀತಿ ದೇಶ ಮುನ್ನಡೆ ಯಾರು ಮಾಡಲಿಲ್ಲ. ಈ ಥರ ಟ್ಯಾಲೆಂಟ್ ಯಾರು ಮಾತಾಡೋರು ಇಲ್ಲ, ಧೈರ್ಯನೂ ಇರಲಿಲ್ಲ ಯಾರಿಗೂ. ಈ ಒಬ್ಬನೇ ದೇಶನ ಮುನ್ನಡೆ ತಂದಿದ್ದಾರೆ. ಇವತ್ತು ಭೂಪಟದಲ್ಲಿ ಇಂಡಿಯಾ ಅಂದರೆ ಗುರುತಿಸಿದ್ದಾರೆ, ಎದುರ್ಕೊಳ್ತಾರೆ ಬೇರೆ ದೇಶದವರೆಲ್ಲ. ಆ ರೀತಿ ಯಾರು ಮಾಡಿದ್ದಾರೆ? ಯಾರೂ ಮಾಡಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಆತ ಇನ್ನು ಜೂನಿಯರ್, ಅನುಭವ ಕಮ್ಮಿ. ಅದರಿಂದ ಇನ್ನೂ ಸ್ವಲ್ಪ ದಿನ ತಾಳ್ಮೆ ಇರಬೇಕು. ಬರ್ತಾರೆ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಸರ್, ತುಮಕೂರಿಗೆ MP ಯಾರಾಗಬೇಕು? ಸರ್, BJP ಬಸವರಾಜ್. ಯಾಕೆಂದರೆ ಮೋದಿ ಅವರು ಹೆಂಗೆ ಕೆಲಸ ಮಾಡಿದಾರೆ ಅದರಿಂದ ಅವರೇ ಆಗಬೇಕು. ದೇವೇಗೌಡರು ಯಾಕೆ ಬೇಡ? ದೇವೇಗೌಡರು ಅಂದರೆ ಈಗ ಪ್ರಥಮ ಬಾರಿಗೆ ಬಂದಿರೋದು, ಮೊದಲಿಂದ ಅವ್ರು ಇರೋದು, ಅದಕ್ಕೆ ಅವರೇ ಆಗಬೇಕು. ಈ ಹಿಂದೆ ಮುದ್ದಹನುಮೇಗೌಡರು ಇದ್ರು ಅನ್ಸುತ್ತೆ. ಮುದ್ದಹನುಮೇಗೌಡರು. ಮತ್ತೆ ಹಂಗೆ ಪ್ರಧಾನಿ ಯಾರಾಗಬೇಕು? ಮೋದಿ ಅವರು ಆಗಬೇಕು. ಯಾಕಾಗಿ? ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ, ಅದಕ್ಕೋಸ್ಕರ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೆ ಏನಿಲ್ಲ, ಮೋದಿ ಅವರು ಆಗ್ಬೇಕಷ್ಟೇ. ಸರ್ ನಮಸ್ಕಾರ. ತುಮಕೂರಿಗೆ ಯಾರು MP ಆಗಬೇಕು? ತುಮಕೂರಿಗೆ ಬಸವರಾಜ್ ಆಗಬೇಕು. ಯಾಕಾಗಿ ಅಂತಂದರೆ ಮೋದಿಗೋಸ್ಕರ ಬಸವರಾಜರು ಆಗಬೇಕು. ಈ ರಾಹುಲ್ ಗಾಂಧಿ ಯಾಕೆ ಆಗೋದು ಬೇಡ ಅಂತಂದರೆ ಮಹಾಗಠಬಂಧನ ಅಂತ 20ಕ್ಕೂ ಜಾಸ್ತಿ ಸೇರ್ಕೊಂಡು ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ 19 ಜನ ಕಾಲು ಎಳಿತಾರೆ. ಅಥವಾ ಇನ್ಯಾರೋ ಒಬ್ಬರು 19 ಜನ ಎಳಿತಾರೆ. ಹಂಗಾಗಿ ದೇಶದ ಸುಭದ್ರದ ದೃಷ್ಟಿಯಿಂದ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಈಗ ಇಲ್ಲಿ ಮಾಜಿ ಪ್ರಧಾನಿಗಳು ದೇವೇಗೌಡರು ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ, ಏನು ಹೇಳ್ತೀರಾ? ಅವ್ರ ಕುಟುಂಬ ರಾಜಕಾರಣ ಮಾಡ್ಕೊಂಡು ಅವ್ರು ಇಲ್ಲಿಗೆ ವಲಸೆ ಬಂದಿದ್ದಾರೆ. ಅವರು ಹೇಮಾವತಿ ನೀರಿಗೆ ಭಾಳ ದ್ರೋಹ ಮಾಡಿದ್ದಾರೆ ತುಮಕೂರು ಜಿಲ್ಲೆಗೆ. ಅದು ಯಾವುದೇ ಕಾರಣಕ್ಕೂ ನಮ್ಗೆ ಇಷ್ಟ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಬನ್ನಿ. ಅವ್ರು ಮಾತಾಡಿದ್ರು ಅಣ್ಣಾರ ಅವಾಗಲೇ. ಸರ್ ನಮಸ್ಕಾರ. ಓಟ್ ಇದೆಯಾ? ಯಾರಾಗಬೇಕು ತುಮಕೂರಿಗೆ MP? ದೇವೇಗೌಡರು. ಯಾಕೆ? ಅವ್ರು ಸ್ವಲ್ಪ ಕೆಲಸ ಮಾಡಿಸ್ತಾರೆ. ಸ್ವಲ್ಪ ಎಲ್ಲ ಮುಸ್ಲಿಮ್ಸ್ಗೆ, ನಿಮ್ಮವ್ರಿಗೆ ಎಲ್ಲರಿಗೂ ಒಟ್ಟಿಗೆ ನೋಡ್ತಾರೆ. ಬೇರೆ ಅದು ಯಾವ ಥರ ನೋಡಲ್ಲ.
ಅವ್ರಿಗೇನೆ ಓಟ್ ಹಾಕ್ಬೇಕು. ಈ ಸತಿನ ಅವ್ರಿಗೆ ಓಟ್ ಹಾಕ್ತೀನಿ. ಬಸವರಾಜ್ ಅವರು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಸ್ವಲ್ಪ ಇಲ್ಲ ಸರ್, ಅವ್ರು ಸ್ವಲ್ಪ ಕೆಲಸನೂ ಮಾಡಿಸಲ್ಲ, ಬಟ್ ಅವರು ಸ್ವಲ್ಪ ನಮಗೆ ಸೆಟ್ ಆಗಲ್ಲ, ಅದಕ್ಕೆ ಹಾಕಲ್ಲ ಸರ್. ಪ್ರಧಾನಿ ಯಾರಾಗಬೇಕು ದೇಶಕ್ಕೆ? ಗೌಡ್ರೆ ಸರ್. ಗೌಡ್ರೆ ಆಗ್ಬೇಕು. ಮೋದಿ ಅವ್ರು ಆಗ್ಬೇಡ. ಮೋದಿಯವರು ಮುಸ್ಲಿಮ್ಸ್ ಅಂದರೆ ತುಂಬ ಅವ್ರಿಗೆ ದುಶ್ಮನಾಗಿ ಅಂತಾರೆ. ಸ್ವಲ್ಪ ಸೆಟ್ ಆಗಲ್ಲ. ಅವರು ನಮ್ಮ ಕಡೆ ಬೇರೆ, ನಿಮ್ಮ ಕಡೆಯವ್ರಿಗೆ ಬೇರೆ ನೋಡ್ತಾರೆ, ಸೆಟ್ ಆಗಲ್ಲ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಬಿಡಿ ಸರ್, ಅವ್ರು ಮೊದಲಿಂದಾಗೆ ಕೆಲಸ ಮಾಡಿಸೋರೆ. ಮೊದಲು ಇದ್ದಿದ್ದೆ ಕಾಂಗ್ರೆಸ್, ಇನ್ನೂ ಕಾಂಗ್ರೆಸ್ಸೇ ಬರಬೇಕು ಅಂತ ಹೇಳ್ಕೊತ ಇದ್ದೀನಿ. ಈಗ ಮೋದಿ ಮಾಡೋರು ಏನು ಮಾಡೋರೆ ಹೇಳಿ? ಇದು ಮಾಡೋರೆ ಅದು ಮಾಡೋರೆ ಅಂತ ಹೇಳ್ತಾರೆ. ಆ ಥರ ಏನೂ ಮಾಡಿಲ್ಲ. ಸ್ಟಾರ್ಟಿಂಗ್ ನಾವು ಅಪ್ಪನ ಕಾಲು ಅಮ್ಮನ ಕಾಲು ಎಲ್ಲ ಕಾಂಗ್ರೆಸ್ ಇದ್ದು, ನಮ್ಮ ಕಾಲು ಕಾಂಗ್ರೆಸ್ಸೇ ಇರಬೇಕು ಸರ್ ಅಂತ ಹೇಳ್ಕೊತೀನಿ ಅಷ್ಟೇ. ಓಕೆ ಸರ್, ನಿಮ್ದು ಓಟ್ ಇದೆಯಾ? ಯಾರು MP ಆಗಬೇಕು? ದೇವೇಗೌಡರು. ಯಾಕೆ? ಅವ್ರು ಒಳ್ಳೆ ಕೆಲಸ ಮಾಡಿಸಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ದೇವೇಗೌಡರು MP ಆಗಬೇಕಂತ ನಮ್ಮ ಅಭಿಪ್ರಾಯ. ಬಸವರಾಜ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಏನು ಕೆಲಸ ಮಾಡಿಸಿಲ್ಲ, ಏನು ಬಂದಿಲ್ಲ ಈ ಕಡೆ, ಅದಕ್ಕೆ ದೇಶಕ್ಕೆ ಯಾರು ಪ್ರಧಾನಿ ಆಗಬೇಕು? ದೇವೇಗೌಡರು. ದೇವೇಗೌಡರೇ ಆಗಬೇಕು. ನರೇಂದ್ರ ಮೋದಿ ಅವ್ರು ಆಗ್ಬೇಡ. ಕೆಲಸ ಮಾಡಿಸಿಲ್ಲ ಅವ್ರೇನು. ಈ ಬರೇ ಬ್ಯಾಂಕ್ನಲ್ಲಿ ಇದ್ದಾಗ್ತೀನಿ ಅದಾಗ್ತೀನಿ ಅಂತ ಬರೇ ಇದ್ದಾಗ್ತಾ ಇದೆ, ಏನು ಮಾಡಿಲ್ಲ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಬಿಡ್ರಿ, ಅವರು ಈ ಸತಿ ಬರ್ಬೇಕಂತ ನಮ್ಮದು ಇದೈತೆ. ಸರ್ ಬನ್ನಿ ಈ ಕಡೆ. ತುಮಕೂರಿಗೆ ಯಾರು MP ಆಗಬೇಕು? ದೇವೇಗೌಡರು. ಯಾಕೆ? ಅವರಿಂದನೇ ರೈತರು ಉಳಿತಾ ಇರೋದು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮಗೆ ಅವರೇ ಆಗ್ಬೇಕಂತ ಇಷ್ಟ. ಬಸವರಾಜ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಬಸವರಾಜ್ ಅವರು ಒಳ್ಳೆ ಕ್ಯಾಂಡಿಡೇಟು, ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಪ್ರಧಾನಿ ಯಾರಾಗಬೇಕು? ನಮಗೆ ದೇವೇಗೌಡರು. ದೇವೇಗೌಡರ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವರು ಬಂದಾಗಿಂದ ಬರೀ GST ಅದು ಇದು ಅಂತ ಜಾಸ್ತಿ ಆಗ್ಬಿಟ್ಟೈತೆ. ಬಟ್ ನರೇಂದ್ರ ಮೋದಿ ಈ ಸತಿ ಬೇಡ, ಸಾಕು 5 ವರ್ಷ ಕೆಲಸ ಮಾಡಿದ್ದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ತಾತ ಅವರು ಅಜ್ಜಿ ಅವ್ರ ಕಾಲದಿಂದನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಅವರು ಬೇಕು ಅಂತಾರೆ. ಎಸ್ ಬನ್ನಿ, ಇಲ್ಲೂ ಒಂದು 2 ಜನ ಹಾಗೆ ನಿಂತಿದ್ದಾರೆ. ಹಾಗೆ ನೋಡೋಣ ಏನಂತಾರೆ ಹಿರಿಯರು. ಕತ್ಲೆ ಅನ್ಸುತ್ತೆ. ಸರ್ ನಮಸ್ಕಾರ. ಯಜಮಾನ್ರಿಗೆ ಹೇಳಿದೆ ಸಮಯ ತುಮಕೂರಿಗೆ MP ಯಾರಾಗಬೇಕು? ಏನೋ ಗೊತ್ತಿಲ್ಲ ಸಮಯ ನಮ್ಗೆ ಅದ್ರ ಬಗ್ಗೆ. ಈಗ ದೇವೇಗೌಡರು ಇದ್ದಾರೆ, ಬಸವರಾಜ್ ಅವರು ಇದ್ದಾರೆ. ದೇವೇಗೌಡ ಬಸವರಾಜು ಮೊದಲು ಹಳಬ್ರು ದೇವೇಗೌಡರು. ಈ ಬಸವರಾಜು ಏನು ಯಾರು ಬರ್ತೋ ಏನಿದೆ ಹೆಂಗ್ ಗೊತ್ತಾಗುತ್ತೆ ಹೇಳಿ. ಓಟ್ ಆದಾಗ್ತಾನೆ ಗೊತ್ತಾಗೋದು. ಓಕೆ ಇರ್ಲಿ. ದೇಶಕ್ಕೆ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ ಆಗಿದ್ರು, ಅವರ ಮೊದಲಿದ್ದ ಅವ್ರ ತಂದೆ ಎಲ್ಲ ಮಾಡಿದ್ರು. ಇವನ್ನೆಲ್ಲ ಬಂದು ಬಾಚೋಣಗನಲ್ಲಪ್ಪ. ಯಾರು? ಮೋದಿ ಎಲ್ಲ ಬಾಚೋಣಗನಲ್ಲ, ಬರೆ ಕಟ್ಕೊಂಡು ಒಂದೇ ₹1 ಬಿಟ್ಟು ಅವ್ನು ಕರ್ನಾಟಕದ ಎಲ್ಲ ಬಾಚೋಣ ತುಂಬ್ಕೊಂಡು ಹೋಗ್ಯಾರತ್ತ. ಅದಕ್ಕೆ ಮೋದಿ ಬೇಡ ಅಂತೀರಾ? ಮೋದಿ ಬಂದು ಅಷ್ಟೇ ಬಿಟ್ರು ಅಷ್ಟೇ. ಓಕೆ ನಮಸ್ಕಾರ ಯಜಮಾನ್ರೆ. ತುಮಕೂರಿಗೆ MP ಯಾರಾಗಬೇಕು? ಸ್ವಾಮಿ, ತುಮಕೂರಿಗೆ MP ಯಾರು ಆಗ್ಬೇಕು ಅಂದ್ರೆ ಯಾರು ಬರ್ತಾರೋ ಅವ್ರು ಆಗ್ಬೇಕು. ಈಗ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಇದ್ದಾರೆ, ಮಾಜಿ ಪ್ರಧಾನಿಗಳು. ಹಾಗೆ BJP ಕಡೆಯಿಂದ ಬಸವರಾಜ್ ಅವರು ಇದ್ದಾರೆ. ಇಬ್ಬರಲ್ಲಿ ಯಾರಿಗೆ ಬೆಂಬಲ? ಅವ್ರು ದೇವ್ರ ಕಡೆ ಅವ್ರು ಯಾರು ಬರ್ತಾರ ಇಬ್ಬರು ಒಳಗಾಗಿ ಬಸವರಾಜೇ ಬರ್ತಾರ, ದೇವೇಗೌಡನ ಬರ್ತಾರ. ಯಾರಿಗಾದ್ರು ಸರಿ ಅಂತೀರಿ. ಸರಿ, ದೇಶಕ್ಕೆ ಪ್ರಧಾನಿ ಯಾರಾಗಬೇಕು? ಮೋದಿ. ಮೋದಿ. ಯಾಕೆ ಮೋದಿ ಬರಬೇಕು ಅಂತಂದ್ರೆ ಇಲ್ಲ ಹಂಗಾರೆ ಬಸವರಾಜು ಅಂತ ಹೇಳ್ತೀರಿ ನೀವು. ಮೋದಿ ಯಾರು ಯಾಕೆ ಆಗ್ಬೇಕು? ಮೋದಿ ಅವ್ರು ಆಗ್ಬೇಕು, ಬಡವರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ವ್ಯಕ್ತಿ, ಅವರು ರಾಜಕಾರಣಕ್ಕೆ ಒಳ್ಳೆಯ ಇವರು ಮೋದಿ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಯಾಕೆ ಬೇಡ? ಅವ್ರಿಗೂ ಇವ್ರಿಗೆ ಸ್ವಲ್ಪ ಇದಿದೆ, ಏಜಿನ ಮೇಲೆ ಹೋಗಿರ್ತದೆ. ಅವರು ದೊಡ್ಡ ತಂದಲ್ಲಿ ಇದು ಮಾಡಿದ್ದಾರೆ, ಅವರು ಇದು ಮಾಡಿರ್ತಾರೆ. ಓಕೆ ಎಸ್. ಈ ಕಡೆ ಒಬ್ರು ಹಾಗೆ ನೋಡೋಣ. ಸರ್ ನೀವು ಮಾತಾಡಿದ್ರೆ ಬನ್ನಿ, ಈ ಕಡೆ ಬನ್ನಿ ಸ್ವಲ್ಪ ಬೆಳಕಿಗೆ. ತುಮಕೂರಿಗೆ MP ಯಾರಾಗಬೇಕು? ಸರ್ GS ಬಸವರಾಜು. ಯಾಕೆ? ಸರ್ GS ಬಸವರಾಜು ಅನ್ನೋದಕ್ಕಿಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮ ಗುರಿ. ಯಾಕಪ್ಪ ಅಂತಂದ್ರೆ ಮನೆ ಯಜಮಾನ ಕರೆಕ್ಟಾಗಿರ್ಬೇಕು ಸರ್. ಈಗ ಕೋತಿ ಕೈಗೆ ಗುಲ್ಗಂಜಿ ಕೊಡೋದು, ತೆಂಗಿನಕಾಯಿ ಕೊಡೋದು ಎಲ್ಲ ಒಂದೇನೆ. ಸೊ ಹಂಗಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ನಿರುದ್ಯೋಗ ಕಮ್ಮಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಕೋತಿ ಯಾರು? ಸರ್ ಕೋತಿ ಯಾರು ಬಿಡಿ ಸರ್, ಅದ್ರ ಆಪೋಸಿಟ್ ನಿಂತಿರ್ತಾರೆ, ಅವ್ರು ಇರ್ತಾರೆ ಸರ್. ಸೊ ಏನಪ್ಪ ಅಂದ್ರೆ ನಮ್ದು ಒಂದೇ ಧ್ವನಿ, BJPನೇ, ನರೇಂದ್ರ ಮೋದಿನೇ. ನರೇಂದ್ರ ಮೋದಿ ಅವ್ರು ಕಾಂಗ್ರೆಸ್ ಹೋದ್ರು ನಾವು ಕಾಂಗ್ರೆಸ್ ಕಡೆ ಇರ್ತೀವಿ, ನರೇಂದ್ರ ಮೋದಿ ಅವ್ರು ಆ ಕಡೆ ಇರ್ತಾರೋ ಆ ಕಡೆ ನಾವು ಇರ್ತೀವಿ. ನಾವು ಯುವಕರು BJPಗೆ ಮಾತ್ರ ಸಪೋರ್ಟ್ ಕೊಡ್ತೀವಿ, ನರೇಂದ್ರ ಮೋದಿಯಿಂದ ನಾವು ಇರ್ತೀವಿ.
ಸ್ಥಳೀಯವಾಗಿ ಯಾರೇ ನಿಂತಿರಲಿ ನರೇಂದ್ರ ಮೋದಿ ಅವ್ರು ನೋಡಿ ಓಟ್ ಅವ್ರನ್ನ ನೋಡ್ಕೊಂಡು ನಾವು ಓಟ್ ಹಾಕ್ತೀವಿ ಸರ್. ನಾವು ಹಾಕೋದೇ ಬಿಜೆಪಿಗೆ ಸರ್. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ಸರ್ ರಾಹುಲ್ ಗಾಂಧಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಸರ್? ನಿಮಗೂ ನಮಗೂ ನೀವು ಪ್ರಧಾನಮಂತ್ರಿ ಆಗಕ್ಕಾಗ್ತದೆ ಸರ್, ನಾನು ಪ್ರಧಾನಮಂತ್ರಿ ಆಗಕ್ಕಾಗ್ತದೆ ಸರ್. ನನ್ನನ್ನು ತಾಂಡೋಗಲ್ಲಿ ಕುಂಡ್ರಿಸಿದ್ರೆ ನಾನು ಏನು ಮಾಡ್ತೀನಿ ಸರ್? ಆದ್ರೂ ಆಗ್ಬೋದು. ಅದೇನೆ ನಾನು ಏನು ಮಾಡ್ತೀನಿ ಹೇಳ್ರಿ, ದಿನ ಯಾವುದೋ ಮೊಬೈಲ್ ಫೋನ್ ತಗೊಂಡು ಫೇಸ್ಬುಕ್ ಓಪನ್ ಮಾಡ್ಕೊಂತೀನಿ, ವಿಡಿಯೋಸ್ ನೋಡ್ಕೊಂತಿರ್ತೀನಿ, ಮಜಾ ಮಾಡ್ತೀನಿ. ನಾನು ಪ್ರಧಾನಿ ಅಂತ ಮೋಜು ಮಸ್ತಿ ಮಜಾ ಮಾಡ್ತೀನಿ. ಅದೇ ನರೇಂದ್ರ ಮೋದಿ ಅವರಾದ್ರೆ 4 ವರ್ಷ ಗುಜರಾತ್ನ ಇಂಪ್ರೂವ್ ಮಾಡೋರು. ಅವರು 4 ವರ್ಷ ಇಂಪ್ರೂವ್ ಮಾಡವ್ರೆ, 5 ವರ್ಷ ಪ್ರಧಾನಮಂತ್ರಿ ಆಗೋರು. ಇವತ್ತು ನೋಟ್ ಬ್ಯಾನ್ ಮಾಡಿದಾದ್ಮೇಲೆ ಯಾರು ಲಂಚ ತಗೊಂತ ಇಲ್ಲ. GST ಬಂದ್ಮೇಲೆ ಲಂಚ ತಗೊಳೋದು ಕಮ್ಮಿ ಆಗೈತೆ. ಪ್ರತಿಯೊಂದು ಎಲ್ಲ ನಿಂತೋಗೈತೆ ಸರ್. ಇನ್ನು 5 ವರ್ಷ ಅವರಿಗೆ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಇಂಡಿಯಾ ನಂಬರ್ 1 ದೇಶ ಆಗುತ್ತೆ ಸರ್. ಇದಂತೂ ಖಂಡಿತವಾಗಿ. ಸೊ ಹಂಗಾಗಿ ನಾವು ನರೇಂದ್ರ ಮೋದಿ ಅವ್ರಿಗೆ ಸಪೋರ್ಟ್ ಮಾಡೋದು ಸರ್. ಈ ಸ್ಥಳೀಯವಾಗಿ ಯಾರಾದ್ರೂ ನಿಂತಿರ್ಲಿ ಸರ್, ಏನಾದ್ರೂ ನಿಂತಿರ್ಲಿ, ಯಾರಾದ್ರೂ ನಿಂತಿರ್ಲಿ. ಸೊ ನಾವೇನಪ್ಪ ಅಂದ್ರೆ ಮೋದಿ ಅವ್ರ ಮಕ್ಕ ನೋಡ್ಕೊಂಡು ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಸರ್. ನಾವು ಯಾವತ್ತಿದ್ರು ನರೇಂದ್ರ ಮೋದಿ ಪರಾನೇ ಇರ್ತೀವಿ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು? ಎಸ್ ವೀಕ್ಷಕರೇ, ಇದಿಷ್ಟು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಒಂದು ಹೆಗ್ಗೇರಿ ಅನ್ನೋ ಗ್ರಾಮದ ಜನರ ಅಭಿಪ್ರಾಯವಾಗಿತ್ತು. ಇದೇ ರೀತಿ ಮತ್ತಷ್ಟು ತುಮಕೂರಿನ ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.